ಸಾಕ್ಷಿನ ನನ್ನ ಪ್ರಾಣ ಪ್ರಾಣ ಅಂತ ಹೇಳ್ತಾ ಇದ್ದವನು ಇವತ್ತು ಅವಳ ಪ್ರಾಣಕ್ಕೆ ಕಂಟಕ ತಂದಿದ್ದು ಅಲ್ಲದೆ ನಿಮ್ಮ ಮಗುನ ಸಾಯಿಸೋದಕ್ಕೆ ಕಾರಣ ಆಗಿದ್ದಾನೆ. ಈಗ ಅವನು ನನ್ನ ಮನಸ್ಸಲ್ಲಿ ಸಂಪೂರ್ಣವಾಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ನೀವು ನನ್ನ ಮಗ ಅಂತ ಅನ್ಕೊಂಡೆ ನಿಮ್ಗೊಂದು ಮಾತು ಹೇಳ್ತೀನಿ. ಈಗ ಈ ದ್ವೇಷ ಕೋಪ ತಾಪನೆಲ್ಲ ಬಿಟ್ಬಿಟ್ಟು ಸಾಕ್ಷಿ ಹುಷಾರಾಗೋದ್ರ ಕಡೆ ಗಮನ ಕೊಡಿ. ಅವಳಿಗೆ ಮಿಸ್ಕ್ಯಾರೇಜ್ ಆಯಿತು ಅಂತ ಟೆನ್ಷನ್ ಮಾಡ್ಕೊಳ್ಳೋದ್ರಲ್ಲಿ ಅಗತ್ಯ ಇಲ್ಲ. ಮತ್ತಷ್ಟು ನೋವು ಹೆಚ್ಚಾಗುತ್ತೆ. ಮಗು ಕೈ ತಪ್ಪು ಹೋಯ್ತು ಅಂತ ಮರುಕ ಪಡೋ ಅಗತ್ಯ ಇಲ್ಲ. ಈಗ ನಮಗೆ ಸಾಕ್ಷಿ ಉಳಿಯೋದು ಮುಖ್ಯ. ಪ್ಲೀಸ್ ರಂಜಿತ್, ಈ ಕೋಪ ತಾಪನೆಲ್ಲ ಬಿಟ್ಬಿಟ್ಟು ಸಾಕ್ಷಿ ಗುಣ ಆಗೋವರೆಗೂ ಸ್ವಲ್ಪ ಸಮಾಧಾನವಾಗಿರಿ. ಯಾಕೆ ಸಾಕ್ಷಿ ಹೀಗೆ ಮಾಡಿದೆ ನೀನು? ನಿನಗೆ ನಾನು, ನನಗೆ ನೀನು ಅಂತ ಎಷ್ಟು ಸಂತೋಷವಾಗಿದ್ವಿ ನಾವು. ಇನ್ಮುಂದೆ ನಮ್ಮ ಬದುಕು ಹೀಗೆ ಇರಬೇಕು ಅಂತ ಎಷ್ಟೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ವಿ. ನಾನು ನಿನ್ನ ಮದುವೆ ಆಗೋದಕ್ಕೂ ಮುಂಚೆ ಪ್ರೀತಿ ಅಂದ್ರೆ ಏನು, ಜವಾಬ್ದಾರಿ ಅಂದ್ರೇನು, ಸಂಸಾರ ಅಂದ್ರೇನು, ನೋವು ಅಂದ್ರೇನು ಏನು ಗೊತ್ತಿಲ್ಲದೆ ಮೃಗದ ತರ ಬದುಕ್ತಾ ಇದ್ದೆ. ನೀನ್ ಬಂದು ಪ್ರೀತಿ ಕೊಟ್ಟು ನನಗೊಂದು ಜವಾಬ್ದಾರಿ ಕೊಟ್ಟು ಒಬ್ಬ ಒಳ್ಳೆ ಮನುಷ್ಯನನ್ನಾಗಿ ಮಾಡಿ ನನ್ನ ಮನಸ್ಸಿನಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನ ತುಂಬಿಸಿ ಇವಾಗ ಈಗ ಮಲ್ಕೊಂಡಿದ್ಯಲ್ಲೇ. ನ್ಯಾಯನ ಸಾಕ್ಷಿ, ಇದು ನ್ಯಾಯನ? ನಾನೇನ್ ಮಾಡ್ಲಿ ಇವಾಗ? ನಾನೇನು ಯಾರಿಗೋಸ್ಕರ ಬದುಕಿರ್ಲಿ ಸಾಕ್ಷಿ? ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಪ್ಲೀಸ್ ಸಾಕ್ಷಿ, ಒಂದೇ ಒಂದ್ಸಲ ಕಂಡ್ಬಿಟ್ಟು ನೋಡಮ್ಮ ಪ್ಲೀಸ್ ಸಾಕ್ಷಿ. ಸಾಕ್ಷಿ ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಅವಳು ನಿಮ್ಮನ್ನ ಬಿಟ್ಟು ಎಲ್ಲಿ ಹೋಗಲ್ಲ ರಂಜಿತ್. ನೀವು ನನ್ನನ್ನು ತಾಯಿಯಾಗಿ ಅಂತ ಹೇಳ್ತಾ ಇದ್ರಿ. ತಾಯಿಯಾಗಿ ಒಂದು ಮಾತನ್ನು ಹೇಳ್ತೀನಿ, ಧೈರ್ಯ ತಂದ್ಕೊಳ್ಳಿ. ಮತ್ತೆ ಸಾಕ್ಷಿ ಸಂತೋಷವಾಗಿ ಖುಷಿ ಖುಷಿಯಾಗಿ ನಿಮ್ಮ ಜೊತೆ ಸಂಸಾರ ಮಾಡ್ತಾಳೆ. ಸಾಕ್ಷಿ,
ಮತ್ತೆ ಮೊದಲಿನ ಥರ ಆಗ್ತಾಳತ್ತೆ. ಮುದ್ದಾಗಿ ಮಾತಾಡ್ಕೊಂಡು ನಗ್ನಗ್ತಾ ಓಡಾಡ್ಕೊಂಡಿರ್ತಾಳ ಅವಳು. ಮತ್ತೆ ಯಾಕತ್ತೆ ಇನ್ನೂ ಹಾಗೆ ಮಲಗಿದಾಳ ಅವಳು? ಪ್ಲೀಸ್ ಅತ್ತೆ, ಒಂದ್ಸಲಿ ನನ್ನ ಹತ್ರ ಮಾತಾಡಕ್ ಹೇಳಿದ್ದೆ ಪ್ಲೀಸ್. ಎಷ್ಟೋ ವರ್ಷ ಆಗುತ್ತೆ ಅವಳ ಹತ್ರ ಮಾತಾಡಿ ತರಿಸಿದ್ರೆ ನನಗೆ. ಒಂದ್ಸಲಿ ಮಾತಾಡಕ್ ಹೇಳಿದ್ದೆ ಅವಳಿಗೆ ಪ್ಲೀಸ್. ಧೈರ್ಯ ತಂದ್ಕೊಂಡಿರಂತೆ, ಸಮಾಧಾನ ಮಾಡ್ಕೊಳ್ಳಿ. ನಮ್ಮ ಸಾಕ್ಷಿ ಖಂಡಿತವಾಗ್ಲೂ ಹುಷಾರಾಗ್ತಾಳೆ. ದೇವ್ರೆ, ನನ್ನ ಮಗಳಿಗೆ ಯಾಕಿಂತ ಶಿಕ್ಷೆ ಕೊಡ್ತಿದ್ಯಾ? ಅವಳು ನಿನಗೇನು ಅನ್ಯಾಯ ಮಾಡಿದ್ಲು? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡನ್ನ ಕೊಟ್ಟು ಈಗ ಅವಳನ್ನ ಕಿತ್ಕೋತಾ ಇದೆಯಾ? ಬೇಡಪ್ಪ, ಹಾಗೆ ಮಾಡಬೇಡ. ಅವರಿಬ್ರು ಚೆನ್ನಾಗಿ ಬದುಕೋದನ್ನ ನಾವು ನೋಡ್ಬೇಕು. ನನ್ನ ವಿನಮ್ರತೆಯಿಂದ ಬೇಡ್ಕೋತಾ ಇದ್ದೀನಿ, ಇದೊಂದು ಆಸೆನ ಈಡೇರಿಸು. ಮಕ್ಕಳು ಹಾಳಾಗೋದನ್ನ ಹೆತ್ತವ್ರು ಯಾವತ್ತೂ ನೋಡ್ಬಾರ್ದು. ಏನ್ ಮೇಡಮ್ ನೀವೇನು ಸಾಮಾನ್ಯದವರಲ್ಲ. ಮಹಾಕಾಳಿ, ಮಹಾಭಾರತದ ಶಕುನಿಗಿಂತಲೂ 10 ಹೆಜ್ಜೆ ಮುಂದೆ ಇದ್ದೀರಾ ನೀವು. ನಿಮ್ಮನ್ನ ಯಾವನಾದ್ರೂ ಎದುರಾಕೊಂಬಿಟ್ರೆ ಸಲೀಸಾಗಿ ಸ್ಮಶಾನದ ದಾರಿ ತೋರಿಸ್ಬಿಡ್ತೀರಾ. ಅದೆಲ್ಲ ಬೇಡ. ಆದಿತ್ಯ ಚೆನ್ನಾಗಿ ಓದೆ ತಿಂದು ಸುಸ್ತಾದ್ನಾ, ಅವ್ನ್ ಪೋಗ್ರು ಇಳಿತಾ ಅಷ್ಟು ಹೇಳು ಸಾಕು. ಅಯ್ಯೋ, ಈಗ ತಾನೇ ಹೇಳಿದ್ನಲ್ಲ, ಅದ್ ಕೇಳಿತಾನೆ ನೀವು ಒಂದ್ ತಮ್ಗೆ ಹಾಲು ಕುಡಿದಷ್ಟು ಸಂತೋಷ ಆಯ್ತು ಅಂತ ಹೇಳಿದ್ರಲ್ಲ. ವಿಶಾಲು, ನನಗೆ ಆದಿತ್ಯನ ಬಗ್ಗೆ ಕೇಳ್ತಾ ಇದ್ದಷ್ಟು ಆಲ್ಕೋಹಾಲ್ ಕುಡಿದು ಕಿಕ್ ಏರ್ದಂಗೆ ಮತ್ತೆ ಏರ್ತಾನೆ ಇರುತ್ತೆ. ಅಯ್ಯೋ ಕರ್ಮ ಕರ್ಮ, ನಿಮಗೆ ಯಾವ್ಯಾವುದ್ರಿಂದ ಏನೇನು ಮತ್ತು ಬರುತ್ತೆ ಅನ್ನೋದನ್ನ ಒಂದು ಲಿಸ್ಟ್ ಮಾಡಿ ಕೊಟ್ಬಿಡಿ. ನಾನು ಅದರಂತೆ ಎಲ್ಲ ತಂದು ನಿಮ್ಗೆ ಒಪ್ಪಿಸ್ಬಿಡ್ತೀನಿ. ಏನ್ ವಿಶಾಲು, ನನ್ಗೆ ಕಿಂಡಲ್ಲ? ಅಯ್ಯೋ, ಕಿಂಡಲು ಇಲ್ಲ, ಬಂಡಲು ಇಲ್ಲ. ಈಗ ನಾನು ಏನ್ ಮಾಡ್ಬೇಕು ಅದನ್ನು ಮೊದಲು ಹೇಳಿ. ಮುಂದೆ ಮಾಡ್ಬೇಕಾಗಿರೋದು ನಾನಲ್ಲ, ನೀನು. ನಾನಾ? ಏನು? ಡೋಂಟ್ ವರಿ ವಿಶಾಲು, ಗಾಬರಿ ಆಗ್ಬೇಡ. ನೀನು ಮಾಡಬೇಕಾಗಿರೋದು ಇಷ್ಟೆ. ನನ್ನ ಪರವಾಗಿ ನೀನು ಹಾಸ್ಪಿಟ್ಲಿಗೆ ಹೋಗಿ ಆ ಸೂರ್ಯನ ಮನೆಯವ್ರಿಗೆ ಸಾಂತ್ವನ ಮಾಡೋ ಥರ ನಾಟಕ ಮಾಡು. ಹಾಗೇನೆ ಆ ಆದಿತ್ಯನ ಬಗ್ಗೆ ಅವರೆಲ್ಲರಿಗೂ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಮಾತಾಡ್ಬಾ ಸಾಕು. ಏನು, ನಾನು ಆಸ್ಪತ್ರೆಗೆ ಹೋಗ್ಬೇಕಾ? ಹೌದು, ನೀನೇ. ಯಾಕೆ? ಹೋಗ. ಆಗಲ್ಲ ಮೇಡಮ್. ಹಾಗೂ ಇಲ್ಲ ಹೀಗೂ ಇಲ್ಲ, ನೀನು ಹಾಸ್ಪಿಟ್ಲಿಗೆ ಹೋಗಬೇಕು ಅಷ್ಟೇ. ನೋಡು, ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಯಾವುದೇ ಕಾರಣಕ್ಕೂ ನೀನು ಆ ದ್ರಾಬೆ ರಂಜಿತ್ ಕಣ್ಣಿಗೆ ಕಾಣಿಸ್ಕೋಬೇಡ. ನೀನೇನಾದರೂ ಕಾಣಿಸ್ಕೊಂಡ್ರೆ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗತ್ತಷ್ಟೇ. ಆಯ್ತು ಮೇಡಮ್. ಅಯ್ಯೋ, ಇದೇನಪ್ಪ ನನ್ನ ಪರಿಸ್ಥಿತಿ. ಆನೆ ಮೇಲೆ ಇರುವೆ ದಾಳಿ ಮಾಡ್ದಂಗೆ ಈ ಅರ್ಪಿತಾ ನನ್ನನ್ನು ಬುಗುರಿ ಆಡಿಸ್ತಾವಳಲ್ಲಪ್ಪ. ದುಡ್ಡಿನ ಆಸೆಗೆ ಇವ್ರ ಜೊತೆ ಕೈ ಜೋಡಿಸಿ ನನಗೆ ಇನ್ನೂ ಎಂಥ ಪರಿಸ್ಥಿತಿ ಕಾದಿದೆಯೋ ಏನೋ. ಪೇಷಂಟ್ ಹೆಲ್ತಲ್ಲಿ ಏನು ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ. ಈಗಲೇ ಇನ್ಫಾರ್ಮ್ ಮಾಡೋದು ಒಳ್ಳೆಯದು. ಡಾಕ್ಟರ್, ನನ್ನ ಹೆಂಡತಿ ಕಂಡೀಷನ್ ಹೇಗಿದೆ ಇವಾಗ? ಸಾರಿ ಮಿಸ್ಟರ್ ರಂಜಿತ್, ಪೇಷಂಟ್ ಕಂಡೀಷನ್ ವೆರಿ ಕ್ರಿಟಿಕಲ್. ಅಂದರೆ ಪೇಷಂಟ್ ಹೆಲ್ತಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ. ನೋ ಡಾಕ್ಟರ್, ನೀವೀಗೆಲ್ಲ ಹೇಳುವಾಗಿಲ್ಲ ಡಾಕ್ಟರ್. ಪ್ಲೀಸ್ ಡಾಕ್ಟರ್, ಪ್ಲೀಸ್ ಹೇಗಾದರೂ ಮಾಡಿ ನಾನು ಹೆಂಡ್ತಿನ ಉಳಿಸ್ಕೊಡಿ ಪ್ಲೀಸ್. ನೋಡಿ, ದುಡ್ಡು ಎಷ್ಟು ಖರ್ಚಾಗುತ್ತೆ ಹೇಳಿ ಡಾಕ್ಟರ್, ನಾನು ತಂದು ಕೊಡ್ತೀನಿ ಡಾಕ್ಟರ್. ಪ್ಲೀಸ್ ಈಗೆಲ್ಲ ಮಾತಾಡ್ಬಿಡಿ ಡಾಕ್ಟರ್, ಪ್ಲೀಸ್. ನೋಡಿ ರಂಜಿತ್, ದುಡ್ಡು ಖರ್ಚು ಮಾಡಿದ ತಕ್ಷಣ ಜೀವ ಉಳಿಸ್ತೀವಿ ಅನ್ನೋ ತಪ್ಪು. ನಾವು ಕೊಡೋ ಟ್ರೀಟ್ಮೆಂಟ್ಗೆ ಪೇಷಂಟ್ ಸ್ಪಂದಿಸಿದ್ರೆ ತಾನೇ ಏನಾದರೂ ಗ್ಯಾರಂಟಿ ಕೊಡೋಕ್ಕೆ ಸಾಧ್ಯ. ರೀ
ರೀ ಏನು ಡಾಕ್ಟ್ರ್ ರೀ ನೀವು? ಏನು ಮಾತಾಡ್ತಿದ್ದೀರಾ ಹೇಳಿ ನೀವು? ಅಲ್ಲ ರೀ, ಪೇಷಂಟ್ ಬಗ್ಗೆ ಹೀಗೆ ಮಾತಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವೇನ್ರಿ ನಿಮಗೆ? ನೀವಿರೋದೇ ನಿಮ್ಮ ಕೆಲಸ ಏನು ಹೇಳಿ? ನಿಮ್ಮ ಕೆಲಸ ಏನು ಹೇಳಿ? ಪೇಷಂಟ್ ಜೀವ ಉಳಿಸೋದು ನಿಮ್ಮ ಕೆಲಸ ತಾನೇ? ನಾವೆಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದೀವಿ, ಬಟ್ ಪೇಷಂಟ್ ಆರೋಗ್ಯದಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ. ನಮಗೂ ಬೇಸರ ಆಗುತ್ತೆ, ಬಟ್ ನಾವು ಕೊಡೋ ಟ್ರೀಟ್ಮೆಂಟ್ಗೆ ಪೇಷಂಟ್ ಸ್ವಲ್ಪ ಸ್ಪಂದಿಸಿದ್ರೆ ತಾನೆ ಏನಾದರೂ ಕನ್ಫರ್ಮ್ ಆಗಿ ಹೇಳಕ್ಕೆ ಸಾಧ್ಯ. ರೀ ಡಾಕ್ಟ್ರೇ, ಏನು ಹೇಳ್ತಿದ್ದೀರಾ ನೀವು? ಪೇಷಂಟ್ ಕಂಡೀಷನಲ್ಲಿ ಇಂಪ್ರೂವ್ ಮಾಡಕ್ಕೆ ತಾನೇ ನೀವಿರೋದು, ಅದಕ್ಕೆ ತಾನೇ ನೀವು MBBS ಅಂತ ಮಾಡಿರೋದು, ನಿಮಗೇನೋ ಸರ್ಟಿಫಿಕೇಟ್ ಕೊಟ್ಟು ಕಳಿಸಿರೋದು. ಅಲ್ಲ ರೀ, ಒಬ್ಬ ಪೇಷಂಟ್ ಜೀವ ಉಳ್ಸೋಕ್ಕಾಗಿಲ್ಲ ಅಂದಮೇಲೆ ನೀವು ಯಾವ ಸೀಮೆ ಡಾಕ್ಟ್ರೇ? ನೀವು ಕೆಲಸ ಬಿಟ್ಟು ಮನೆಗೆ ಹೋಗಿ. ನೋಡಿ ರಂಜಿತ್, ನೀವು ಈ ರೀತಿ ಕೋಪ ಮಾಡ್ಕೊಳ್ಳೋದ್ರೆ ಏನು ಪ್ರಯೋಜನ ಇಲ್ಲ. ಈಗ ಆವೇಶದಿಂದ ಕೂಗಾಡಿದ್ರೆ ಪೇಷಂಟ್ ಕಂಡೀಷನ್ ಸರಿ ಹೋಗುತ್ತಾ? ಖಂಡಿತ ಇಲ್ಲ. ನಾವು ಸಹ ನಮ್ಮ ಆಸ್ಪತ್ರೆಗೆ ಬರೋ ಪ್ರತಿಯೊಂದು ಪೇಷಂಟ್ ಜೀವ ಉಳಿಸ್ಬೇಕು ಅಂತ ಟ್ರೀಟ್ಮೆಂಟ್ ಕೊಡ್ತೀವಿ. ನೀವು ಈ ರೀತಿ ಎಲ್ಲ ಮಾತಾಡಬಾರ್ದು ರಂಜಿತ್, ನೀವು ಮಾಡ್ತಾರ ತಪ್ಪು. ಏನು ತಪ್ಪು ಹೇಳಿ? ಏನು ತಪ್ಪು ಹೇಳಿ? ನನ್ನ ಹೆಂಡ್ತಿನ ಹೇಗೆ ಉಳಿಸ್ಕೋಬೇಕು ಅಂದ್ಕೊಳ್ಳೋದು ತಪ್ಪೇನ್ರಿ? ಯಾರು ಈ ಹಾಸ್ಪಿಟಲಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಇಲ್ಲಿಗೆ ಕರ್ಕೊಂಬಂದು ಸೇರಿಸಿ ನೀವು ಕೇಳಿದಷ್ಟು ಫೀಸು ಕಟ್ಟಿದ್ದೀನಿ. ಸಾಲಲ್ಲ ಅಂದರೆ ಹೇಳಿ ಇನ್ನೂ ತಂದು ಕೊಡ್ತೀನಿ, ಆದರೆ ನನ್ನ ಹೆಂಡತಿ ಹುಷಾರಾಗಬೇಕು ಅಷ್ಟೇ. ನೋಡಿ, ನನ್ನ ಹೆಂಡತಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗಬೇಕು. ನೀವು ಈ ನರ್ಸ್ಗಳು, ಈ ಡಾಕ್ಟ್ರು ಯಾರು ಬಿಡೋದು? ಯಾವ ಹಾಸ್ಪಿಟಲ್ ಬಿಡೋದ? ನಾನು ಹೇಳಿದ್ದೀನಿ. ರಂಜಿತ್ ಪ್ಲೀಸ್. ಅವ ನೋಡಿ ಹೇಗೆ ಮಾತಾಡ್ತಿದ್ದಾರೆ ನೋಡಿ ಅವರು ಸಾಕ್ಷಿ ಬಗ್ಗೆ. ನಾವು ನಮ್ಮ ಕೈಲಾದ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಲ್ಲಮ್ಮವ ರಂಜಿತ್, ನೀವು ಮಾಡ್ಕೊಳ್ಳಿ. ಮಾವ, ಸಾಕ್ಷಿ ಕಂಡೀಷನ್ ಕ್ರಿಟಿಕಲ್ ಅಂತ ಹೇಳ್ತಿದ್ದಾರೆ ಮಾವ ಇವರು. ಅದಕ್ಕೆ ಕರ್ಕೊಂಬಂದು ಸೇರಿಸಿದ್ರಿ ನಾವು ಅವ್ರನ್ನ. ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದ್ರಲ್ವ ಅವರು. ಏನು ಮಾಡಲಿ ಮಾವ ನಾನು? ಏನಂತ ಹೇಳಿ ಮಗ, ಯಾರೋ ಬೇಕು ಬೇಕು ಅಂತ ಮಾಡಿ ನನ್ನ ಮೇಲೆ ಹಾಕಿದ್ದಾರೆ. ನಾನು ತಪ್ಪು ಮಾಡಿಲ್ಲ ಅಂತ ಯಾರು ನಂಬ್ತಿಲ್ಲ ಮಗ, ನಮ್ಮ ಮನವರೇ ನಂಬ್ತಿಲ್ಲ. ನಾನು ತಪ್ಪು ಮಾಡಿಲ್ಲ ಅಂತ ನೀವುಗಳಾದ್ರೂ ನಂಬ್ತಿರತ್ತಾನೆ? ನನಗೆ ಗೊತ್ತು ಕಣೋ ನೀನು ತಪ್ಪು ಮಾಡಿಲ್ಲ ಅಂತ. ನಿನ್ನ ತಂಗಿನ ಎಷ್ಟೊಂದು ಪ್ರೀತಿ ಮಾಡ್ತೀಯ ಅಂತ ನಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ನಿಮ್ಮನ್ನು ನೋಡೋಕ್ಕೆ ಬಂದಿದ್ದು. ಥ್ಯಾಂಕ್ಸ್ ಮಗ, ನೀವಾದ್ರೂ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಾ. ನನ್ನ ಹೆತ್ತಮ್ಮ ಅವರೇ ನನ್ನ ಮೇಲೆ ನಂಬಿಕೆ ಇಟ್ಟಿಲ್ಲ. ಹಲೋ ಮಗ, ನನಗೊಂದು ಹೆಲ್ಪ್ ಮಾಡ್ತೀರಾ? ಇದಕ್ಕೆಲ್ಲ ಕಾರಣ ಅದು ಯಾರು ಅಂತ ನಾವು ಹುಡುಕ್ಬೇಕು. ಸಾಕ್ಷಿನ ಈ ಪರಿಸ್ಥಿತಿಗೆ ಯಾರು ತಂತ ನಾವು ಹುಡುಕ್ಲೇಬೇಕು. ನನಗೆ ಹೆಲ್ಪ್ ಮಾಡಿ ಮಗ. ನೀನು ಹೀಗೆಲ್ಲ ಕೇಳ್ಕೊಬೇಕೇನೋ? ನಾವು ಆಟೋ ಡ್ರೈವರ್ಸ್, ಒಬ್ಬರು ಕಷ್ಟಕ್ಕೆ ಒಬ್ರು ಆಗಬೇಕು ಅಂತ ನಮ್ಮ ಆಟೋ ರಾಜ ಶಂಕರಣ್ಣ ನೋಡಿ ಕಲ್ತ್ಕೊಂಡಿದ್ದೀವಿ ತಾನೆ. ಯೋಚನೆ ಮಾಡಬೇಡ ಕಣೋ. ಯಾರೇ ಅವ್ರನ್ನ ಒಳಗೆ ಬಿಟ್ಟಿದ್ದು? ನಾನು ಪರ್ಮಿಷನ್ ಇಲ್ಲದೆ ಆದಿತ್ಯನ ಮೀಟ್ ಆಗಬಾರ್ದು ಅಂತ ಹೇಳಿಲ್ವಾ? ಆಚೆ ಕಳಿಸಿ. ಸರ್ ಏನು ಸರ್ ಇದು? ಆದಿತ್ಯ ನಿಮ್ಮ ಅಣ್ಣ ಅಂತ ಗೊತ್ತಿದ್ರು ಅರೆಸ್ಟ್ ಮಾಡಿದಿರಲ್ಲ ಸರ್. ನಿಮ್ಮಿಂದ ನಾನು ಯಾರನ್ನ ಅರೆಸ್ಟ್ ಮಾಡಬೇಕು, ಯಾರನ್ನ ಅರೆಸ್ಟ್ ಮಾಡಬೇಕು ಅಂತ ತಿಳ್ಕೊಳ್ಳೋ ಅಗತ್ಯ ನನಗಿಲ್ಲ. ಸರ್, ಆದಿತ್ಯ ನಿಮ್ಮ ಅಣ್ಣ ಸರ್. ಯಾರಿಗ ಅಣ್ಣ? ಅವ್ನು ನನಗೂ ಅಣ್ಣ ಅಲ್ಲ, ಸಾಕ್ಷಿಗೂ ಅಣ್ಣ ಅಲ್ಲ. ಅದಕ್ಕೆ ಹೀಗೆ ಮಾಡಿದ್ದು. ಸರ್, ಈಗೆಲ್ಲ ಹೇಳೋದು ತಪ್ಪಲ್ವ ಸರ್? ಅಣ್ಣ ಆದವನು ತನ್ನ ತಂಗಿಗೆ ಈ ಥರ ಮಾಡ್ತಾನೆ ಅಂದ್ರೆ ನಂಬ್ತೀರಾ? ಪ್ಲೀಸ್ ಸರ್, ಆದಿತ್ಯನ ಪರವಾಗಿ ನಾವು ನಿಮ್ಮ ಹತ್ರ ಕ್ಷಮೆ ಕೇಳ್ತೀವಿ, ಬಿಟ್ಬಿಡಿ ಸರ್ ಅವನ್ನ. ಆದಿತ್ಯನಿಗೆ ತನ್ನ ತಂಗಿ ಮೇಲೆ ಪ್ರೀತಿ ಇರೋದಕ್ಕೆ ಸರ್ ನಿಮ್ಮ ಮನೆಗೆ ಬಂದು ರಾಖಿ ಕಟ್ಟಿಸ್ಕೊಂಡಿದ್ದು. ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡಿರೋನು ಏನಕ್ಕೆ ಸರ್ ಆಕ್ಸಿಡೆಂಟ್ ಮಾಡೋಕ್ಕೆ ಹೋಗ್ತಾನೆ? ನೀವೇ ಒಂದು ಸರ್ತಿ ಯೋಚನೆ ಮಾಡಿ ಸರ್. ಹೌದು ಸರ್, ಯಾರೋ ಬೇಕು ಅಂತ ಆದಿತ್ಯನ ಮೇಲೆ ಆಪಾದನೆ ಬರಲಿ ಅಂತ ಈ ಥರ ಮಾಡಿದ್ದಾರೆ. ಅವನದೇನು ತಪ್ಪಿಲ್ಲ ಸರ್, ಪ್ಲೀಸ್ ಬಿಟ್ಬಿಡಿ ಸರ್ ಅವನ್ನ. ನಿಮ್ಮಿಂದ ಬುದ್ಧಿ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಔಟ್ ರೀ. ಗೋವಿಂದಪ್ಪ, ಕಳಿಸ್ರಿ ಆಚೆ ಇವ್ರನ್ನ. ಸಾಕ್ಷಿನ ಬೇರೆ ಹಾಸ್ಪಿಟಲ್ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಅರೆ ಯಾಕೆ ರಂಜಿತ್, ಇಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ, ಏನಕ್ಕೆ ನಿರ್ಧಾರ ತಗೊಂಡ್ರಿ? ಇಲ್ಲ ಅತ್ತೆ, ಇವರು ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ನನ್ನ ಹೆಂಡ್ತಿನ ಉಳಿಸ್ಕೋಬೇಕು ಅಂದರೆ ನಂಗೆ ಬೇರೆ ದಾರಿ ಇಲ್ಲ, ಶಿಫ್ಟ್ ಮಾಡ್ಬಿಡ್ತೀನಿ. ರಂಜಿತ್, ತಾಳ್ಮೆ ಕಳ್ಕೊಬೇಡಿ. ನಾನು ನನಗೆ ಗೊತ್ತಿರೋ ಡಾಕ್ಟರ್ಸ್ಗೆಲ್ಲ ಫೋನ್ ಮಾಡಿ ವಿಚಾರಿಸಿದ್ದೀನಿ. ಇದು ಒಳ್ಳೆ ಹಾಸ್ಪಿಟ್ಲ್ ಅಂತೆ, ಇಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರಂತೆ. ತಾಳ್ಮೆ ಕಳ್ಕೊಬೇಡಿ. ಎಲ್ಲಿ ಮಾವ, ಆ ಡಾಕ್ಟ್ರೇ ನಮ್ಮಿಂದ ಏನೂ ಮಾಡೋಕ್ಕಾಗಲ್ಲ ಅಂತ ಕೈ ಚೆಲ್ಲಿದ ಮೇಲೂ ಇಲ್ಲೇ ಇದ್ದರೆ ನನ್ನ ಹೆಂಡ್ತಿನ ಕಳ್ಕೊಂಡ್ಬಿಡ್ತೀನಿ ಮಾವ ನಾನು. ಅನ್ಯಾಯವಾಗಿ ನೋಡಿ, ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ. ಇನ್ನೊಂದು ದಿವಸ ವೆಯ್ಟ್ ಮಾಡೋಣ. ಆಗಲಿಲ್ಲ ಅಂದರೆ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋಣ, ಓಕೆನಾ? ಒಂದು ದಿವಸ
ನೋಡಿ ನೀವು ಧೈರ್ಯವಾಗಿರಿ, ಏನೂ ಆಗಲ್ಲ ಸಾಕ್ಷಿಗೆ. ಸರಿ ಮಾವ, ಅದೇನೋ ಫ್ಲೂಯಿಡ್ಸ್ ತರಬೇಕಂತೆ, ತಂದ್ಬಿಡ್ತೀನಿ. ಬೇರೆ ಏನು ಯೋಚನೆ ಮಾಡಲ್ಲ ತಾನೆ? ನಮಸ್ಕಾರ MLA ಸಾಹೇಬ್ರಿಗೆ. ಯಾಕೆ ಸರ್ ಹಾಗೆ ನೋಡ್ತಾ ಇದ್ದೀರಾ? ಓಹ್, ನಾನು ಯಾರಂತ ನಿಮಗೆ ಗೊತ್ತಾಗಬೇಕು. ಈಗ ಆಕ್ಸಿಡೆಂಟ್ ಆಗಿದೆಯಲ್ಲ, ಆಟೋ ನಂದೇ. ನನ್ನ ಹೆಸರು ವಿಶಾಲಾಕ್ಷಿ ಅಂತ. ಆರ್ಯ ಅವತ್ತು ಆದಿತ್ಯನ ಹುಡ್ಕೊಂಡು ಬಂದಿದ್ರು. ಅವತ್ತೇ ಆಕ್ಸಿಡೆಂಟ್ ಆಗಿದ್ದಂತೆ. ನಿಮ್ಮ ಮಗಳು ಇಲ್ಲಿದ್ದಾಳೆ ಅಂತ ಗೊತ್ತಾಯಿತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆದರೂ ಆದಿತ್ಯ ಈ ರೀತಿ ಮಾಡ್ತಾನೆ ಅಂತ ನಾ ಮನಸ್ಸಲ್ಲೂ ತಿಳ್ಕೊಂಡಿರಲಿಲ್ಲ. ನೀವು ಇಲ್ಲಿ ಬಂದಿರೋದೇನಕ್ಕೆ? ನಿಮಗೆ ಈ ವಿಷಯ ಸಂಬಂಧ ಪಡ್ತಾ ಇರೋದು. ದಯವಿಟ್ಟು ನೀವು ಹೊರಡ್ಬೋದು. ಮೇಡಮ್, ನಿಮ್ಮ ಮನ್ಸಿಗೆ ನೋವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ಆಟೋ ಓನರ್ ಆಗಿ ನಾನು ನಿಮ್ಗೆ 2 ಸಮಾಧಾನದ ಮಾತು ಹೇಳಿಲ್ಲ ಅಂದರೆ ನನ್ನ ಮನ್ಸಿಗೆ ತುಂಬ ನೋವಾಗುತ್ತೆ. ನೀವು ಏನು ಹೇಳಬೇಕು ಅಂತಿದ್ದೀರೋ ಅದನ್ನು ಹೇಳಿ ಇಲ್ಲಿಂದ ಹೊರಡಿ. ಏನಿಲ್ಲ ಸಾಹೇಬ್ರೆ, ಅವತ್ತು ಆದಿತ್ಯ ನಿಮ್ಮ ಮಗಳ ಮನೆಗೆ ಹೋಗಿ ಗಲಾಟೆ ಮಾಡಿದಾಗಲೇ ನಾನು ಅವನಿಗೆ ಬೈದು ಬುದ್ಧಿ ಹೇಳಿದ್ದೆ. ಆಯ್ತಕ್ಕ ಅಂತ ಮಾತು ಕೊಟ್ಟಿದ್ದ. ಈಗ ಛೇ ಹೇಗೆ ಮಾಡಿದಾನೆ ನೋಡಿ. ಅವನಿಗೆ ಸ್ವಲ್ಪನೂ ಕರುಣೆನೇ ಇಲ್ಲ. ಇತ್ತೀಚೆಗೆ ರಾತ್ರಿ ಎಲ್ಲ ಆದಿತ್ಯ ಆಟೋ ತಗೊಂಡು ಅಲ್ಲಿ ಇಲ್ಲಿ ಅಂತ ಓಡಾಡ್ತಾನೆ ಇದ್ದ. ಕೇಳಿದ್ರೆ ಆಟೋ ರಿಪೇರಿ ಅದು ಇದು ಅಂತ ಒಂದಲ್ಲ ಒಂದು ಸುಳ್ಳು ಹೇಳ್ತಾನೆ ಇದ್ದ. ಆಕ್ಸಿಡೆಂಟ್ ಆದ ದಿನ ಒಂದು ಲಾಂಗ್ ಬಾಡಿಗೆದೆ ಹೋಗಪ್ಪ ಅಂತ ಹೇಳಿದೆ. ನನ್ನ ಮಾತೇ ಕೇಳಲಿಲ್ಲ. ಇವತ್ತು ನನ್ನ ಜೀವನದಲ್ಲೇ ಒಂದು ಮುಖ್ಯವಾದ ದಿನ. ನಾನು ಮೋಸ ಮಾಡಿದವ್ರಿಗೆ ಪಾಠ ಕಲಿಸೋ ಟೈಮ್ ಬಂದಿದೆ. ಇಂಥ ದಿನನ ನಾನು ಮಿಸ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ದ. ನಾನು ಬೇಡಪ್ಪ, ಈ ದ್ವೇಷ ಎಲ್ಲ ಕಟ್ಕೋಬೇಡ, ಒಳ್ಳೆಯವನಾಗಿ ಒಳ್ಳೆ ಮನುಷ್ಯನಾಗಿ ಬದುಕೋದನ್ನ ಕಲಿ ಅಂತ ಹೇಳಿದೆ. ನನ್ನ ಮಾತು ಕೇಳಲೇ ಇಲ್ಲ, ಆಟೋ ತಗೊಂಡು ಹೋಗಿಬಿಟ್ಟ. ಆಗ ಹೋದವನು ತನ್ನ ತಂಗಿ ಜೀವನಕ್ಕೆ ಸಂಸ್ಕಾರ ತರ್ತಾನೆ ಅಂತ ನಾನು ತಿಳ್ಕೊಂಡೇ ಇರಲಿಲ್ಲ. ಹೀಗೆ ನೋಡಿದ್ರೆ ಆಕ್ಸಿಡೆಂಟ್ ಮಾಡಿ ಆಟೋನ ತಂದು ನನ್ನ ಮನೇಲಿ ನಿಲ್ಲಿಸಿ ನಂಗೆ ರಜಾ ಬೇಕು ಅಂತ ಹೇಳಿ ಹೋಗ್ಬಿಟ್ಟ. ಛೇ, ಇಂಥ ಮಕ್ಕಳು ಯಾವ ತಂದೆ ತಾಯಿ ಹೊಟ್ಟೆಲೂ ಹುಟ್ಟಬಾರ್ದು. ನೀವು ನನಗೆ ಸಮಾಧಾನ ಮಾಡಕ್ಕೆ ಬಂದಿದ್ದೀರೋ ಅಥವಾ ನನ್ನ ಮಗನ ಮೇಲೆ ಕಂಪ್ಲೇಂಟ್ ಹೇಳಿ ಇನ್ನಷ್ಟು ದುಃಖನ ಜಾಸ್ತಿ ಮಾಡಬೇಕು ಅಂತ ಬಂದಿದ್ದೀರೋ? ಛೇ, ತಪ್ಪು ತಿಳ್ಕೊಬೇಡಿ ಮೇಡಮ್. ನಾನು ನಿಮ್ಮ ಮನಸ್ಸನ್ನ ನೋಯಿಸ್ಬೇಕು ಅಂತ ಹೇಳ್ತಾ ಇಲ್ಲ. ಆದರೂ ತಾಯಿ ಆದವ್ರಿಗೆ ಮಕ್ಕಳು ಏನು ತಪ್ಪು ಮಾಡಿದ್ರು ಚಂದನೆ. ಆದರೆ ನಿಮ್ಮ ಆದಿತ್ಯ ಮಾಡಿರೋದು ತಪ್ಪಲ್ಲ, ಕೊಲೆ. ಅದು ತಂಗಿ ಹೊಟ್ಟೆಲಿ ಬೆಳೀತಿರೋ ಮಗುನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದ್ದಾನೆ. ನೋಡಿ, ನಮ್ಮ ಮಗನ ಬಗ್ಗೆ ನೀವೇನು ಹೇಳೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ. ಅದು ಹಾಗಲ್ಲ ಸರ್. ಮೇಡಮ್ಗೆ ನನ್ನ ಮಾತಿಂದ ತುಂಬ ಬೇಜಾರಾಗಿದೆ ಅಂತ ಕಾಣಿಸುತ್ತೆ. ಮೇಡಮ್, ನನ್ನ ಮಾತಿಂದ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್. ಇನ್ನೊಂದು ಮಾತಾಡಿದ್ರು ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಆರ್ತಿಯವ್ರೆ ನೋಡಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಡಿ. ಹೊರಡಿ. ನೋಡಿದ್ರ, ಯಾರೋ ಗುರುತು ಪರಿಚಯ ಇಲ್ದಿರೋರು ಬಂದು ನಮ್ಮ ಮನೆ ಬಗ್ಗೆ ಮಾತಾಡೋ ಹಾಗಾಯ್ತು. ಇಷ್ಟಕ್ಕೆಲ್ಲ ಕಾರಣ ಅದೇ ನಿಮ್ಮ ಮಗ ಆದಿತ್ಯ. ಅವನು ಮಾಡಿದ ಕೆಲಸದಿಂದ ನಮ್ಮ ಸಂಸಾರ ಈ ಸ್ಥಿತಿಗೆ ಬಂದು ತಲುಪಿದೆ ನೋಡಿ. ಆಮೇಲೆ ಇಟ್ಟಿದ್ದ ಪ್ರೀತಿಗೆ ತಕ್ಕ ಶಾಸ್ತಿ ಮಾಡಿದನವನು. ಒಂದು ವಿಷಯದಲ್ಲಿ ನಾನು ಈಗಾಗಲೇ ತುಂಬಾ ನೊಂದಿದ್ದೀನಿ. ಅದರಲ್ಲಿ ಈ ಬುದ್ಧಿ ನಿಮಗೆ ಮುಂಚೆನೇ ಇದ್ದಿದ್ರೆ ನನ್ನ ಮಗಳು ಈ ರೀತಿ ಹಾಸಿಗೆಯಲ್ಲಿ
ಶವದ ಹಾಗೆ ಮಲಗೋ ಸ್ಥಿತಿ ಬರ್ತಿರ್ಲಿಲ್ಲ. ನನಗೆಷ್ಟು ನೋವಾಗಿರ್ಬೋದು ಯೋಚನೆ ಮಾಡಿ. ಯಾಕೆ ಏನಾಯ್ತು ಮಾವ? ಯಾಕೆ ಬೈತಾ ಇದ್ದೀರಾ ಅತ್ತೆನ? ಬೈಲಿ ಬಿಡಿ ರಂಜಿತ್, ಅವ್ರ ಬೈಯದ್ರಲ್ಲೂ ನ್ಯಾಯ ಇದೆ. ಎಲ್ಲ ಅನಿಷ್ಟಕ್ಕೂ ಶನೀಶ್ವರ ಕಾರಣ ಅನ್ನೋ ಹಾಗೆ ಸಾಕ್ಷಿ ಹೀಗಾಗಿರೋದಕ್ಕೆ ನಾನೇ ಕಾರಣ ಅಂತ ಬೈತಾ ಇದ್ದಾರೆ. ಅವ್ರಿಗೆ ತೃಪ್ತಿ ಸಿಗೋದಾದ್ರೆ ಬೈಲಿ ಬಿಡಿ. ಪ್ಲೀಸ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಏನಾಯ್ತು? ಸತ್ಯ ಹೇಳಿದ್ರೆ ಕೆಂಡದಂತ ಕೋಪ ಬರುತ್ತಂತಲ್ಲ, ಹಾಗಾಯ್ತು. ಪ್ಲೀಸ್ ಒಂದು ನಿಮಿಷ ಸುಮ್ಮನೆ ಇರಿ ಪ್ಲೀಸ್. ಏನಾಯ್ತತ್ತೆ? ನೀವು ಆ ಕಡೆ ಹೋಗ್ತಿದ್ದಾಗೆ ಆದಿತ್ಯನ ಆಟೋ ಓನರ್ ಇದ್ದಾಳಲ್ಲ, ಅವಳು ಬಂದಿದ್ಲು. ಏನು ಹೇಳಿದ್ಲು? ಆದಿತ್ಯನೇ ಇಷ್ಟಕ್ಕೆಲ್ಲ ಕಾರಣ ಅಂತ. ರಂಜಿತ್, ನಿಂತ್ಕೊಳ್ಳಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಬಂದೆ. ರಂಜಿತ್ ರಂಜಿತ್ ರಂಜಿತ್